ನಮಸ್ಕಾರ. ಕಳೆದ ಸೀಸನ್ನಲ್ಲಿ ಹನುಮಂತ, ಈ ಸೀಸನ್ನಲ್ಲಿ ಈ ಗಿಲ್ಲಿ ನಟ, ಇವರಿಬ್ಬರ ಬಗ್ಗೆ ಒಂದು ಅನುಮಾನ ಇತ್ತು. ಏನಂತ ಹೇಳಿದ್ರೆ, ಇವರಿಬ್ಬರು ಕೂಡ ನಾಟಕವನ್ನು ಮಾಡ್ತಾ ಇದ್ದಾರೆ. ಇವರು ಅಸಲಿಗೆ ಈ ರೀತಿ ಇರೋದೇ ಇಲ್ಲ, ಇವರು ಅಸಲಿಗೆ ಇರೋದೇ ಬೇರೆ ರೀತಿ. ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಮಾತ್ರ ಈ ರೀತಿ ನಾಟಕವನ್ನು ಮಾಡಿಕೊಂಡು ಏನೂ ಅರಿಯದ ಮುಗ್ಧರ ರೀತಿ ನಟಿಸ್ತಾ ಇದ್ದಾರೆ ಎನ್ನುವಂಥ ಒಂದು ಆರೋಪ ಆರಂಭದಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಗಿಲ್ಲಿ ನಟ ಇಲ್ಲಿ ಎಲ್ಲವನ್ನು ಕೂಡ ತೋರಿಕೆಗೋಸ್ಕರ ಮಾಡ್ತಾ ಇದ್ದಾನೆ, ಕ್ಯಾಮ್ರಾಗೋಸ್ಕರ ಮಾಡ್ತಾ ಇದ್ದಾನೆ, ಫುಟೇಜ್ಗೋಸ್ಕರ ಮಾಡ್ತಾ ಇದ್ದಾನೆ ಎನ್ನುವಂತಹ ಗಂಭೀರವಾದಂಥ ಆರೋಪಗಳನ್ನೇ ಆರಂಭದಿಂದ ಮಾಡ್ತಾನೆ ಬಂದರು. ಆದರೆ ಇಂಥದ್ದೊಂದು ಅನುಮಾನವನ್ನು ಈಗ ಅವರ ತಂದೆ ತಾಯಿಗೆ ಕ್ಲಿಯರ್ ಮಾಡಿದ್ದಾರೆ. ಈ ಮೂಲಕ ಗಿಲ್ಲಿ ಬಗ್ಗೆ ಇದ್ದಂತಹ ದೊಡ್ಡ ಅನುಮಾನ ಕ್ಲಿಯರ್ ಆದಂತಾಗಿದೆ. ಹಾಗಾದರೆ ಅವರ ತಂದೆ ತಾಯಿ ಇಲ್ಲಿ ಹೇಳಿದ್ದೇನು, ಬಿಗ್ ಬಾಸ್ ಮನೆ ಒಳಗಡೆ ಬಂದ ಬಳಿಕ ಹೇಳಿದ್ದೇನು, ಈ ಒಂದು ಅನುಮಾನವನ್ನು ಅವರ ಬಳಿ ಹೇಗೆ ಬಾಯಿ ಬಿಡಿಸಿದ್ರು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಾನು ಆರಂಭದಲ್ಲಿ ಹೇಳಿದಂತೆಯೇ ಬಿಗ್ ಬಾಸ್ ಮನೆಯ ಕಳೆದ ಸೀಸನ್ನಲ್ಲಿ ಹನುಮಂತ ಬಿಗ್ ಬಾಸ್ ಮನೆಯ ಒಳಗಡೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ಆರಂಭದಿಂದ ಮಧ್ಯಭಾಗದವರೆಗೂ ಕೂಡ ಒಂದು ಅನುಮಾನ ಇತ್ತು. ಮಧ್ಯಭಾಗದ ಬಳಿಕ ಈ ಅನುಮಾನ ಇನ್ನಷ್ಟು ಹೆಚ್ಚಾಯಿತು. ಆ ಅನುಮಾನ ಏನು ಅಂತ ಹೇಳಿದ್ರೆ, ಹನುಮಂತ ಇಲ್ಲಿ ನಾಟಕವನ್ನು ಆಡ್ತಿದ್ದಾನೆ, ಮುಗ್ಧನ ರೀತಿ ನಟಿಸ್ತಾ ಇದ್ದಾನೆ ಎನ್ನುವಂತಹ ಅನುಮಾನ. ಅದಾದ ಬಳಿಕ ಇಲ್ಲ, ಹನುಮಂತ ಇರೋದೇ ಆ ರೀತಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನರಿಗೆ ಅರ್ಥ ಆಯಿತು. ಬಟ್ ಈ ಅನುಮಾನ ಹೆಚ್ಚಾಗಿ ಇರುವಂಥದ್ದು ಯಾರಿಗೆ ಅಂತೇಳಿ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಯಾಗಿದ್ದಂಥವ್ರಿಗೆ. ನೋಡುವವರಿಗೆ ಯಾವ ಅನುಮಾನನೂ ಕೂಡ ಅವತ್ತು ಇರಲಿಲ್ಲ, ಇವತ್ತು ಕೂಡ ಇಲ್ಲ. ಇವತ್ತು ಯಾರ ಬಗ್ಗೆ ಇಂತಹದ್ದೇ ಅನುಮಾನ ಹುಟ್ಟುಕೊಂಡಿತ್ತು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಗಿಲ್ಲಿ ನಟನ ಬಗ್ಗೆ ಇಂತಹದ್ದೇ ಅನುಮಾನ ಹುಟ್ಟುಕೊಂಡಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಫ್ಯಾಮಿಲಿ ವೀಕ್ ಈಗ ಸದ್ಯಕ್ಕೆ ನಡೀತು. ಎಲ್ಲ ಸ್ಪರ್ಧಿಗಳ ಕುಟುಂಬದವರು ಬಂದು ಸ್ಪರ್ಧಿಗಳಿಗೆ ಹೊಸ ಹುರುಪನ್ನು ಕೊಟ್ಟಿದ್ದಾರೆ. ಗಿಲ್ಲಿ ತಂದೆ ಕುಳ್ಳಯ್ಯ ಮತ್ತು ತಾಯಿ ಸವಿತಾ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದೇ ಒಂದು ವಿಶೇಷ. ಅವರು ಎಷ್ಟು ನ್ಯಾಚುರಲ್ ಆಗಿ ಇದ್ರೋ ಹಾಗೇನೆ ಗಿಲ್ಲಿನೂ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಇದ್ದಾನೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ಗಿಲ್ಲಿಯ ರೀತಿಯೇ ಅವರು ಕೂಡ ನ್ಯಾಚುರಲ್ ಆಗಿಯೇ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದಾರೆ. ಗಿಲ್ಲಿ ಕೂಡ ಹೆಚ್ಚು ಎಮೋಷನಲನ್ನು ತೋರಿಸಿಕೊಳ್ಳದೆ ಅವರನ್ನು ಸ್ವಾಗತಿಸಿಕೊಂಡ್ರೆ, ಈ ವೇಳೆ ಗಿಲ್ಲಿ ಬಗ್ಗೆ ಒಂದಷ್ಟು ಅಚ್ಚರಿಯ ವಿಚಾರಗಳನ್ನು ಅವರ ತಾಯಿ ಸವಿತಾ ಅವರು ಹಂಚಿಕೊಂಡಿದ್ದಾರೆ ಇತರ ಸದಸ್ಯರ ಜೊತೆಗೆ. ಸಹಜವಾಗಿ ನಿಮಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯ ಒಳಗಡೆ ಮತ್ತು ಬಿಗ್ ಬಾಸ್ ಮನೆಯ ಹೊರಗಡೆ ಅತಿ ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥ ಸ್ಪರ್ಧಿ ಮತ್ತು ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿರುವಂಥ ಸ್ಪರ್ಧಿ ಮತ್ತು ಅತಿ ಹೆಚ್ಚು ಗಮನವನ್ನು ಸೆಳೀತಿರುವಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದರೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ನಟ. ಗಿಲ್ಲಿ ನಟ ಈ ಬಣ್ಣದ ಲೋಕಕ್ಕೆ ಬರೋದು ಅವರ ತಂದೆಗೆ ಸುತಾರಾಮ್ ಇಷ್ಟ ಇರಲಿಲ್ಲ. ₹1 ಇಂಟ್ರೆಸ್ಟ್ ಕೂಡ ಅವ್ರಿಗೆ ಇರಲಿಲ್ಲ. ಆ ಇಂಡಸ್ಟ್ರಿಗೆ ಹೋಗಿ, ಬಣ್ಣದ ಲೋಕಕ್ಕೆ ಹೋಗಿ ಅಥವಾ ನಟನೆ ಮಾಡಿ ಏನು ಮಾಡ್ತೀಯಾ, ಏನು ಕಿತ್ತಬಾಗ್ತೀಯಾ ಅಂತೇಳಿ ನೇರವಾಗಿ ಪ್ರಶ್ನೆಯನ್ನು ಮಾಡಿದರು. ಕುಳ್ಳಯ್ಯ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ವಿಚಾರಗಳು ಮತ್ತೆ ಪ್ರತಿಧ್ವನಿಸ್ತು. ಇನ್ಫ್ಯಾಕ್ಟ್ ಕುಳ್ಳಯ್ಯ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದೇ ಡಿಫ್ರೆಂಟ್ ಆಗಿತ್ತು. ಒಂದು ದೊಣ್ಣೆಯನ್ನು ಹಿಡ್ಕೊಂಡು ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಗಿಲ್ಲಿಗೆ ಏಟನ್ನು ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಕಾವ್ಯ ಇನ್ನಷ್ಟು ಹೊಡೆಯುವಂತೆ ಮಾಡಿತ್ತು ಮತ್ತು ರಘು ಕೂಡ ಆ ದೊಣ್ಣೆಯನ್ನು ತೆಗೆದುಕೊಂಡು ಗಿಲ್ಲಿಗೆ ಹೊಡೆಯುವಂಥ ಪ್ರಯತ್ನವನ್ನು ಮಾಡಿದ್ದು. ಇವೆಲ್ಲವೂ ಕೂಡ ಒಂದು ಮುಗ್ಧತನದ ಹಳ್ಳಿ ಸೊಬಗಿನ ಸೌಭಾಗ್ಯವನ್ನು ನೋಡುವಂಥದ್ದು ಎಲ್ರಿಗೂ ಕೂಡ ಲಭಿಸಿತ್ತು ಅಂತಲೇ ಹೇಳ್ಬೋದು. ಇನ್ನು ರಘು ಅವರು ನಾನು ಗಟ್ಟಿಯಾಗಿ ಹೊಡೆದಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಯಾಕೆಂತ ಹೇಳಿದ್ರೆ, ಆ ಪೆಟ್ಟೇನಿದೆ ಅದು ಆ ತಂದೆಗೆ ನೋವಾಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಇನ್ನು ಗಿಲ್ಲಿಯನ್ನು ಅತ್ಯಂತ ಆತ್ಮೀಯತೆಯಿಂದ ಮತ್ತು ಸಾಕಷ್ಟು ದಿನಗಳ ಬಳಿಕ ನೋಡಿದಂಥ ಪ್ರೀತಿ ಅವರ ತಾಯಿಯಲ್ಲಿ ಉಕ್ಕಿ ಹರಿತು. ಏನೇ ಆದರೂ ಮಗ ಎಂತಹದ್ದೇ ಪೋಲಿಯಾದರೂ ಕೂಡ ತಾಯಿಗೆ ಆ ಮಗನೇ ಅಲ್ವಾ. ಹಾಗಾಗಿನೇ ಇಲ್ಲಿ ತಾಯಿ ಸಾಕಷ್ಟು ಅಚ್ಚರಿಯ ವಿಚಾರಗಳನ್ನು, ಗಿಲ್ಲಿ ಕುರಿತಾದಂಥ ಸಾಕಷ್ಟು ರಹಸ್ಯಕಾರಿ ಸಂಗತಿಗಳನ್ನು ಬಹಿರಂಗಪಡಿಸಿದ್ರು. ಗಿಲ್ಲಿಯ ತಲೆಗೆ ತೆಂಗಿನ ಎಣ್ಣೆಯನ್ನು ಹಾಕಿ ಮಸಾಜನ್ನು ಮಾಡಿ, ಮಾಲಿಷನ್ನು ಮಾಡಿ, ಆ ಬಳಿಕ ಸ್ನಾನವನ್ನು ಕೂಡ ಮಾಡಿಸಿದ್ರು ತಾಯಿ ಸವಿತಾ ಅವರು. ಗಿಲ್ಲಿಗೆ ತಲೆಗೆ ಎಣ್ಣೆಯನ್ನು ಹಚ್ಚುವಾಗ ನೀನು ಹೊರಗಡೆ ಹೇಗಿದೆಯೋ ಹಾಗೆ ಇಲ್ಲೂ ಕೂಡ ಇದೆಯಲ್ಲೋ ಅಂಥೇಳಿ ಒಂದು ಸಂಭ್ರಮವನ್ನು ಪಟ್ಟರು. ಅಂದರೆ ತನ್ನ ಮಗ ಎಲ್ಲೂ ಕೂಡ ಕಪಟತನವ ಆಡ್ತಿಲ್ಲ, ಎಲ್ಲೂ ಕೂಡ ಮೋಸ ಮಾಡ್ತಿಲ್ಲ, ಎಲ್ಲೂ ಕೂಡ ಸುಳ್ಳು ಹೇಳ್ತಿಲ್ಲ ಅನ್ನುವಂಥ ಖುಷಿ, ಆತ್ಮತೃಪ್ತಿ ಆ ಹಿರಿಯ ಜೀವಗಳ ಮಾತಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ನೀವು ಗೊತ್ತಿರ್ಬೋದು, ಈ ಹಳ್ಳಿ ಜನರಿಗೆ ಮೋಸ ಕಪಟತನ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಹಾಗೆ ಅಂತಲ್ಲ, ಒಂದಷ್ಟು ಜನರಿಗೆ ಅದು ಗೊತ್ತಿರೋದಿಲ್ಲ, ಅದು ಇಷ್ಟನೂ ಕೂಡ ಆಗೋದಿಲ್ಲ. ಸುಳ್ಳು ಹೇಳೋದಿಲ್ಲ, ಸಾಲ ಮಾಡೋದಿಲ್ಲ, ಜೊತೆಗೆ ಇನ್ನೊಬ್ಬರ ಹತ್ರ ಹೇಳಿಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಯಾವತ್ತೂ ಕೂಡ ಮಾಡ್ಕೊಳ್ಳೋದಿಲ್ಲ. ಹಾಗೆಯೇ ಇನ್ನೊಬ್ಬರು ಬೆಟ್ಟು ತೋರಿಸಿ ಬದುಕೋ ರೀತಿಯಲ್ಲೂ ಕೂಡ ಅವ್ರು ಯಾವತ್ತೂ ಕೂಡ ಬದುಕೋದಿಲ್ಲ, ಬದುಕೋಕ್ಕೆ ಇಷ್ಟನೂ ಕೂಡ ಪಡೋದಿಲ್ಲ. ಅದೇ ಸಾಲಿಗೆ ಸೇರಿದವರು ಈ ಗಿಲ್ಲಿಯ ತಂದೆ ಮತ್ತು ತಾಯಿ.
ಅದೇ ವಿಚಾರವನ್ನು ತಾಯಿ ಇಲ್ಲಿ ಹೇಳ್ತಾ ಖುಷಿ ಪಡ್ತಾರೆ. ನೀನು ಹೇಗೆ ಹೊರಗಡೆ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಇರ್ತೀಯಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿರಲಿಲ್ಲ. ಅದೇ ನನಗೆ ಖುಷಿ ಕೊಟ್ಟಿದೆ, ನೀನು ಹಾಗೇ ಇದೆಯಾ ಅನ್ನೋದು. ನಿಮ್ಮ ಅಪ್ಪ ತುಂಬಾ ಖುಷಿ ಪಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಎಷ್ಟೊತ್ತಿಗೆ ಬಿಗ್ ಬಾಸ್ ಪ್ರಸಾರ ಆಗ್ತದೆ ಅಂತೇಳಿ ಕಾಯ್ತಾ ಕೂತಿರ್ತಾರೆ. 8, 8:30, 9 ಗಂಟೆ ಆಗ್ತಿದ್ದಂಗೆ ಶನಿವಾರ ಭಾನುವಾರ ತಂದು ರಿಮೋಟ್ ನನ್ನ ಕೈ ಕೊಡ್ತಾರೆ. ಬೇರೆ ದಿನ 9:30 ಆಗೋದಕ್ಕಿಂತ ಮುಂಚೆನೇ ಬಂದು ಟಿ ವಿ ಎದುರುಗಡೆ ಕೂತು ರಿಮೋಟನ್ನು ಕೊಡ್ತಾರೆ. ಅಂದರೆ ಹಾಕು ಚಾನಲ್ ಅಂತೇಳಿ ಹೇಳ್ತಾರೆ ಅಂತೇಳ್ಬಿಟ್ಟು. ಅಷ್ಟು ಕುತೂಹಲ, ಅಷ್ಟು ಕ್ಯೂರಿಯಾಸಿಟಿ, ಮಗ ಏನು ಮಾಡ್ತಿದ್ದಾನೆ ಅನ್ನುವಂತಹ ಒಂದು ಹೆಮ್ಮೆ ಸಹಜವಾಗೇ ಇದೆ. ಆಮೇಲೆ ಇವರೆಲ್ಲರೂ ಕೂಡ ಎಕ್ಸ್ಪ್ರೆಸಿವ್ ಅಲ್ವೇ ಅಲ್ಲ. ಬೇರೆಯವರ ರೀತಿ ಎಕ್ಸೈಟ್ಮೆಂಟು ಕೂಡ ಇಲ್ಲ, ಮತ್ತು ಬೇರೆಯವರ ರೀತಿ ಎಕ್ಸೈಟ್ಮೆಂಟು ಕೂಡ ಇಲ್ಲ, ಮತ್ತು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂತಹ ಒಂದು ದಾರಿಯೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಅದನ್ನು ಹೇಗೆ ತೋರಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಪಾಪ. ಅಂತಹ ಮುಗ್ಧರು ಅವರು. ಹಳ್ಳಿ ಜನರು, ಕೆಲಸ, ಕೂಲಿ, ಜೊತೆಗೆ ದಿನ ಬೆಳಗಾದರೆ ಅದೇ ಕೆಲಸ, ಸಂಜೆ ಆದರೆ ಕೆಲಸ ಎಲ್ಲ ಮುಗಿಸಿ ಹೋಗಿ ಸ್ವಲ್ಪ ನೆಮ್ಮದಿಯಿಂದ ಮಲಗೋದು. ಅಷ್ಟು ಬಿಟ್ಟರೆ ಬೇರೇನೂ ಕೂಡ ಗೊತ್ತಿಲ್ಲ. ಅದೇ ವಿಚಾರವನ್ನು ಅವರ ತಾಯಿ ಸಾಕಷ್ಟು ಸಲ ಹೇಳ್ತಾರೆ. ಇನ್ನು ಈ ಮಾತುಗಳನ್ನು ಅಶ್ವಿನಿ ಕೇಳಿಸ್ಕೊಳ್ತಾ ಹೊರಗೂ ಹೀಗೆ ಇರ್ತಾನ ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿ ಬಾಯಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ನಾನೆಲ್ಲೋ ಇಲ್ಲಿ ಮಾತ್ರ ಅವನು ಹೀಗೆ ಆಡೋದು ಅಂತೇಳಿ ಅಂದ್ಕೊಂಡಿದ್ದೆ ಅಂತಲೂ ಕೂಡ ಹೇಳಿದ್ರು. ಇದಕ್ಕೆ ರಘುನೂ ಕೂಡ ಧ್ವನಿಗೂಡಿಸಿದ್ರು. ಆಗ ಸವಿತಾ ಅವರು ಹೇಳ್ತಾರೆ, ಇಲ್ವೇ ಇಲ್ಲ, ಅವನು ಎಲ್ಲ ಕಡೆನೂ ಕೂಡ ಹೀಗೆ ಇರೋದು ಅಂತಲೂ ಕೂಡ ಹೇಳ್ತಾರೆ. ಇನ್ಫ್ಯಾಕ್ಟು ಇವರ ತಂದೆಯ ಎದುರುಗಡೆ, ಯಾರು ಗಿಲ್ಲಿಯ ತಂದೆಯ ಎದುರುಗಡೆ ಗಿಲ್ಲಿ ಇಷ್ಟೆಲ್ಲ ಮಾತೇ ಆಡಲ್ವಂತೆ ಮನೆಯಲ್ಲಿ. ತುಂಬ ಮೌನವಾಗಿರ್ತಾನೆ. ಏನೇ ಮಾತನಾಡೋದಿದ್ರು ತಾಯಿಯ ಜೊತೆಗೆ, ಏನೇ ಪೋಲಿ ಕೆಲಸವನ್ನು ಮಾಡೋದಿದ್ರು ಅದು ತಾಯಿಯ ಎದುರುಗಡೆ, ಏನೇ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡೋದಿದ್ರು ಕೂಡ ಅದು ತಾಯಿಗೆ. ತಂದೆ ಎದುರುಗಡೆ ಒಂದೇ ಒಂದು ಮಾತನ್ನು ಕೂಡ ಆತ ಆಡೋದಿಲ್ಲ ಅಂತೆ. ಅಷ್ಟು ಭಯ ತಂದೆ ಅಂತ ಹೇಳಿದ್ರೆ. ಆದರೆ ಇಲ್ಲಿ ಮಾತ್ರ ಆತ ತುಂಬ ಧೈರ್ಯವಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಜೊತೆಗೆ ತಂದೆಯ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಈ ಗಿಲ್ಲಿ ನಟ ಮಾಡಿದ್ದಾನೆ. ಅಂದರೆ ಗಿಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ ಅಂಥೇಳಿ. ತಾಯಿಯನ್ನು ಕೂಡ ಬಿಡಲಿಲ್ಲ, ತಂದೆಯನ್ನು ಕೂಡ ಬಿಡಲಿಲ್ಲ, ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಯಾವ ಸ್ಪರ್ಧೆಯನ್ನು ಕೂಡ ಬಿಡಲಿಲ್ಲ. ಎಂಡ್ ಆಫ್ ದಿ ಡೇಗೆ ಬಂದಂಥ ಗೆಸ್ಟ್ಗಳನ್ನೂ ಕೂಡ ಬಿಡಲಿಲ್ಲ. ಎಲ್ಲರನ್ನೂ ಕೂಡ ಕಾಡ್ತಾನೆ, ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ಛೇಡಿಸ್ತಾನೆ, ತಮಾಷೆ ಮಾಡ್ತಾನೆ. ಆ ತಮಾಷೆಯಲ್ಲಿ ಇನ್ನೊಬ್ಬರನ್ನು ಖುಷಿ ಪಡಿಸ್ತಾನೆ. ಸಾಕಷ್ಟು ಜನರಿಗೆ ಹೊಟ್ಟೆ ಕಿಚ್ಚಿನ ಕಾರಣಕ್ಕೆ ನೋವಾಗುತ್ತೆ ಹೊರತು ಮನಸ್ಸಿನ ಒಳಗಡೆ ಯಾರಿಗೂ ಕೂಡ ನೋವಾಗೋದಿಲ್ಲ. ನೋವಾಗುವ ರೀತಿ ಆತ ತಮಾಷೆಯನ್ನು ಕೂಡ ಮಾಡೋದಿಲ್ಲ. ಕೆಲವು ಸಲ ಕೆಲವರು ಹೊಟ್ಟೆ ಕಿಚ್ಚಿನಿಂದನೋ ಅಥವಾ ಬೇರೆ ಯಾವುದೋ ನೋವು ಅವರ ಮನಸ್ಸಿನಲ್ಲಿ ಇರುವಂಥ ಕಾರಣಕ್ಕೋಸ್ಕರನೋ ಹಾಗೆಲ್ಲ ಆಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಎಲ್ರಿಗೂ ಕೂಡ ಒಂದು ಸ್ಪಷ್ಟನೆಯನ್ನು ಅವರ ತಾಯಿ ಕೊಟ್ಟುಬಿಟ್ಟಿದ್ದಾರೆ. ಅವನು ತುಂಬ ನ್ಯಾಚುರಲ್ ಆಗಿದ್ದಾನೆ. ಅವನ ಒಳಗೊಂದು ಹೊರಗೊಂದು ಆ ರೀತಿಯಾದಂಥ ಯಾವ ಮನಸ್ಥಿತಿಯೂ ಕೂಡ ಅವನಲ್ಲಿಲ್ಲ. ಗಿಲ್ಲಿ ಏನೇ ಮಾಡಿದ್ರೂ ಕೂಡ ಅವನನ್ನು ನೀವು ಸಹಿಸ್ಕೊಳ್ತೀರಲ್ಲ, ಅದು ನನಗೆ ಖುಷಿಯಾಗುತ್ತೆ ಅಂತೇಳಿ ಅವರ ತಾಯಿ ಖುಷಿ ಪಡ್ತಾರೆ. ಇನ್ಫ್ಯಾಕ್ಟು ಗಿಲ್ಲಿ ಎಷ್ಟೇ ತಮಾಷೆ ಮಾಡಿದ್ರೂ ಕೂಡ, ಎಷ್ಟೇ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಆತನ ಮೇಲೆ ಯಾರಿಗೂ ಕೂಡ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ಅನ್ನೋದು ಮಾತ್ರ ಕಟುವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಗಿಲ್ಲಿಯ ಈ ಒಂದು ಕ್ಲಾರಿಟಿಯ ಬಗ್ಗೆ, ಅಂದರೆ ಗಿಲ್ಲಿಯ ತಾಯಿ ಕೊಟ್ಟಂತಹ ಈ ಕ್ಲಾರಿಟಿಯ ಬಗ್ಗೆ? ಗಿಲ್ಲಿ ಇಲ್ಲಿ ಕಪಟತನವನ್ನು ಮಾಡ್ತಿಲ್ಲ, ನಾಟಕವನ್ನು ಮಾಡ್ತಾ ಇಲ್ಲ, ನೈಜತೆಯನ್ನು ಕಾಪಾಡಿಕೊಂಡಿದ್ದಾನೆ. ಮನೆಯ ಒಳಗಡೆ ಊರಲ್ಲಿ ಹೇಗಿದ್ನೋ ಹಾಗೆ ಇಲ್ಲೂ ಕೂಡ ಇದ್ದಾನೆ ಅನ್ನುವಂಥ ವಿಚಾರವನ್ನು ಕೇಳಿದ ಬಳಿಕ ನಿಮಗೇನು ಅನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.